ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಆಯಿಲ್ನ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ತಡೆ ಹಾಕಿ ಬನ್ನಿ ನೋಡ್ಕೊಂಬರೋಣ. ನಾನಿಲ್ಲಿ ಹೆಚ್ಚಿರೋ ಈರುಳ್ಳಿ ಹಾಗೆ ಸಿಪ್ಪೆ ಮತ್ತು ಕರಿಬೇವು, ಮೆಂತೆ ಹಾಗೆ ದಾಸವಾಳ ಹೂವು ಮತ್ತು ದಾಸವಾಳ ಎಲೆ ಕೂಡ ತಗೊಂಡಿದ್ದೀನಿ. ನಾನಿಲ್ಲಿ ಒಂದು ಬಾಣಲಿಗೆ ದಾಸವಾಳ ಎಲೆ, ದಾಸವಾಳ ಹೂವು ಹಾಗೆ ಹೆಚ್ಚಿರೋ ಈರುಳ್ಳಿ ಸಿಪ್ಪೆ ಹಾಗೆ ಕರಿಬೇವು, ಮೆಂತೆ ಹಾಕ್ತಾ ಇದ್ದೀನಿ. ಇವುಗಳಲ್ಲಿ ಹೆಚ್ಚಿನ ಔಷಧಿ ಗುಣಗಳು ಇರೋದ್ರಿಂದ ನಮ್ಮ ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳೆಯಲು ಸಹಾಯ ಮಾಡುತ್ತವೆ. ನಾನಿಲ್ಲಿ 2 ಬೌಲ್ ಪ್ಯಾರಾಶೂಟ್ ಅವರ ಶುದ್ಧವಾದ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ನಾನು ಇದಕ್ಕೆ ಈಗ ಎಣ್ಣೆನ ಸೇರಿಸಿದ್ದೀನಿ. ಇದು ಈಗ ಕುದಿ ಬರೋವರೆಗೂ ಚೆನ್ನಾಗಿ ಬಿಸಿ ಮಾಡಬೇಕು. ನೋಡಿ, ಎಣ್ಣೆ ಈ ಥರ ಚೆನ್ನಾಗಿ ಕುದಿ ಬರಬೇಕು. ಈ ಥರ ಕುದಿ ಬಂದರೆ ಇವುಗಳಿರೋ ಔಷಧಿ ಅಂಶಗಳೆಲ್ಲ ಎಣ್ಣೆಲಿ ಬಿಟ್ಕೊಳ್ಳುತ್ತೆ. ಇದು ಈಗ ಚೆನ್ನಾಗಿ ಕುದ್ದಿದೆ. ನಾನು ಇದಕ್ಕೆ ಇವಾಗ ಲಾಸ್ಟಲ್ಲಿ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಈ ಥರ ಜಾಲರಿ ಇದ್ದರೆ ನೀಟಾಗಿ ಎಣ್ಣೆನ ಸೋಸ್ಕೊಳ್ಳಿ, ಇಲ್ಲ ಅಂದರೆ ಬಟ್ಟೆ ಹಾಕ್ಬಿಟ್ಟು ಕೂಡ ಸೋಸ್ಕೊಬೋದು. ನಾನಿಲ್ಲಿ ಜಾಲರಿಲೂ ಸೋಸ್ಕೊತಾ ಇದ್ದೀನಿ, ಹಾಗೆ ಬಟ್ಟೆಯಲ್ಲೂ ಕೂಡ ಸೋಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಬಟ್ಟೆನ ತಗೊಂಡು ಅದರಲ್ಲಿ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಇಂಟ್ಕೊಳ್ತಾ ಇದ್ದೀನಿ. ಅದರಲ್ಲಿರೋ ಎಣ್ಣೆ ಎಲ್ಲ ನೀಟಾಗಿ ಬಿಡಲಿ ಅಂತ, ಇಲ್ಲಾಂದರೆ ತುಂಬಾ ಎಣ್ಣೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ತುಂಬ ಜನ ಎಣ್ಣೆ ವೇಸ್ಟ್ ಆಗುತ್ತೆ ಅಂತಲೇ ಈ ಥರ ಎಲ್ಲ ಟ್ರೈ ಮಾಡಲ್ಲ. ಇದನ್ನು ನೀವು ನೀಟಾಗಿ ಸೋಸ್ಕೊಂಡು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೋಬೋದು. ಫೈನಲಿ ಹೇರ್ ಆಯಿಲ್ ರೆಡಿ ಆಗಿದೆ. ಇದರಲ್ಲಿನ ಔಷಧಿ ಗುಣಗಳು ನಮ್ಮ ಕೂದಲನ್ನು ಉದ್ದವಾಗಿ, ದಟ್ಟವಾಗಿ ಹಾಗೂ ನಮ್ಮ ಕೂದಲುಗಳ ಆರೋಗ್ಯವಾದ ಬೆಳವಣಿಗೆಗೆ ಇದು ತುಂಬಾ ಸಹಾಯ ಮಾಡುತ್ತದೆ. ನಾನು ಇಲ್ಲಿ ಒಂದು ಪ್ಯಾನ್ಗೆ ಒಂದು ಬೌಲಷ್ಟು ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಂಡು ಅದರಲ್ಲಿನ ತೇವಾಂಶ ಹೋಗಲಿ, ಇದನ್ನು ರುಬ್ಬುವಾಗ ಈಸಿ ಆಗಲಿ ಅಂತ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ನಂತರ ನಾನು ಇಲ್ಲಿ ಅದೇ ಪ್ಯಾನ್ಗೆ ಒಂದು ಚಿಕ್ಕ ಬೌಲಷ್ಟು ಮೆಂತೆಕಾಳನ್ನು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿಲಿ ರುಬ್ಬೋಕ್ಕೆ ಈಸಿ ಆಗುತ್ತೆ. ಜಾಸ್ತಿ ಕಪ್ಪಾಗೋ ಥರ ಬಿಸಿ ಮಾಡ್ಕೋಬೇಕು ಅಂತ ಏನಿಲ್ಲ, ಈ ಥರ ಆದರೆ ಸಾಕು. ನಾನು ಇಲ್ಲಿ ಮಿಕ್ಸಿ ಜಾರಿಗೆ ನಾನು ಬಿಸಿ ಮಾಡ್ಕೊಂಡಿದ್ದ ಕರಿಬೇವಿನ ಎಲೆ ಹಾಗೂ ಮೆಂತೆಕಾಳನ್ನ ಸೇರಿಸಿ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋತಾ ಇದ್ದೀನಿ. ಈ ಪುಡಿನ ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು, ಒಂದೇ ಸರಿ ಅಂತ ಏನಿಲ್ಲ. ನಾನು ಆ ಪ್ಯಾನ್ಗೆ ಪ್ಯಾರಾಶೂಟ್ ಅವರ ಕೋಕೋನಟ್ ಆಯಿಲ್ನ ಹಾಕ್ತಾ ಇದ್ದೀನಿ. ಈ ಎಣ್ಣೆನೇ ಹಾಕಬೇಕು ಅಂತ ಏನಿಲ್ಲ, ನೀವು ಮನೇಲೇ ತಯಾರಿಸಿದ ಕೊಬ್ಬರಿ ಎಣ್ಣೆನ ಹಾಕ್ಬೋದು. ಹಾಗೆ ಯಾವುದೇ ಫ್ರೇಗ್ರೆನ್ಸ್ ಇರೋ ಆಯಿಲ್ನ ಹಾಕಬಾರ್ದು. ಈಗ ನಾನು ರೆಡಿ ಮಾಡ್ಕೊಂಡಿದ್ದ ಮೆಂತೆಕಾಳು ಕರಿಬೇವಿನ ಪುಡಿನ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. ಇದು ಈಗ ಕಲರೆಲ್ಲ ಬಿಟ್ಕೊಂಡಿದೆ, ಚೆನ್ನಾಗಿ ಕುದ್ದು. ನಾನೀಗ ಒಂದು ಜಾಲರಿನ ತಗೊಂಡು ಸೋಸ್ಕೋತಾ ಇದ್ದೀನಿ. ಮೆಂತೆಕಾಳು ಹಾಗೆ ಕರಿಬೇವಿನ ಎಲೆಗಳಲ್ಲಿ ತುಂಬಾ ಔಷಧೀಯ ಗುಣಗಳಿವೆ. ಮೆಂತೆಕಾಳು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಬೂಸ್ಟ್ ಮಾಡುತ್ತೆ ಮತ್ತು ಡ್ಯಾಂಡ್ರಫ್ನ ಕೂಡ ಕಮ್ಮಿ ಮಾಡುತ್ತೆ. ಹಾಗೆ ಕರಿಬೇವಿನ ಎಲೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಇದೆ. ಹಾಗೆ ನಮ್ಮ ಸ್ಕ್ಯಾಲ್ಪ್ನ ಮಾಯಿಶ್ಚರೈಸರ್ ಮಾಡುತ್ತೆ, ಹಾಗೆ ನಮ್ಮ ಕೂದಲಿನ ಡೆಡ್ ಹೇರ್ನ ರಿಮೂವ್ ಕೂಡ ಮಾಡುತ್ತೆ. ನೀವು ನೋಡ್ಬೋದು, ಕರಿಬೇವಿನ ಎಣ್ಣೆ ರೆಡಿಯಾಗಿದೆ. ಟ್ರಸ್ಟ್ ಮೀ, ನೀವು ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲಿನ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಹಾಗೆ ನಿಮ್ಮ ಕೂದಲು ಸ್ಟ್ರಾಂಗ್ ಆಗುತ್ತೆ, ಬಿಳಿ ಕೂದಲು ಕೂಡ ಕಡಿಮೆ ಮಾಡುತ್ತೆ. ನಾನಿಲ್ಲಿ ಒಂದು ಪ್ಯಾನ್ಗೆ ಪ್ಯಾರಾಶೂಟ್ ಅವರ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಆಲಿವ್ವೇರಾ, ಕರಿಬೇವು ಹಾಗೆ ಮೆಂತೆ ಕೂಡ ಹಾಕಿ ಚೆನ್ನಾಗಿ ಬಿಸಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಯಾವುದನ್ನು ಅಳತೆ ಮಾಡಿ ಹಾಕ್ತಾ ಇಲ್ಲ, ನಾನು ಎಲ್ಲ ಒಂದು ಕೈ ಹಿಡಿಯಷ್ಟು ಹಾಕ್ತಾ ಇದ್ದೀನಿ. 1 ಚಮಚ ಮೆಂತೆ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ನೀವು ರೆಡಿ ಮಾಡ್ಕೊಳ್ಳಿ. ನೀವು ನೋಡ್ಬೋದು, ಇದು ಚೆನ್ನಾಗಿ ಕುದ್ದಿದೆ. ಈಗ ನಾನೀಗ ಒಂದು ಜಾಲರಿ ತಗೊಂಡು ಇದನ್ನು ಸೋಸ್ಕೋತಾ ಇದ್ದೀನಿ. ಫೈನಲಿ ಆಲಿವ್ವೇರಾ ಹೇರ್ ಆಯಿಲ್ ರೆಡಿ ಆಗಿದೆ. ಯಾರಿಗೆಲ್ಲ ತುಂಬ ಫ್ರೀಝಿ ಆ್ಯಂಡ್ ರಫ್ ಹೇರ್ ಇದೆಯೋ ಅವರು ಈ ಹೇರ್ ಆಯಿಲ್ನ ಯೂಸ್ ಮಾಡಿದ್ರೆ ನಮ್ಮ ಕೂದಲು ಸಿಲ್ಕ್ ಆ್ಯಂಡ್ ಸ್ಮೂತ್ ಆಗುತ್ತೆ.
ನಮ್ಮ ಕೂದಲಿಗೆ ನಾವು ನ್ಯಾಚುರಲ್ ಹೇರ್ ಆಯಿಲ್ ಬಳಸೋದ್ರಿಂದ ನಮ್ಮ ಕೂದಲು ಡ್ಯಾಮೇಜ್ ಆಗಲ್ಲ, ಹೆಲ್ತಿಯಾಗಿ ಕೂಡ ಇರುತ್ತೆ. ಐ ಹೋಪ್ ನಿಮಗೆ ಈ 3 ಹೇರ್ ಆಯಿಲ್ ತುಂಬಾ ಇಷ್ಟ ಆಯಿತು, ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ನಿಮಗೆ ಯಾರಿಗೆಲ್ಲ ಬಿಳಿ ಕೂದಲು ಇದೆ, ಹೇರ್ ಫಾಲ್ ಆಗ್ತಾ ಇದೆ ಆ್ಯಂಡ್ ಫ್ರೀಝಿ ಹೇರ್ ಇದೆ ಅವರೆಲ್ಲ ಈ 3 ಹೇರ್ ಆಯಿಲ್ನ ಯೂಸ್ ಮಾಡ್ಬೋದು. ನಿಜಕ್ಕೂ ತುಂಬಾ ಇದು ಉಪಯೋಗ ಆಗುತ್ತೆ. ಈ 3 ಹೇರ್ ಆಯಿಲ್ ತುಂಬಾ ಈಸಿ, 10 ನಿಮಿಷದಲ್ಲೇ ಮಾಡಿ ಮುಗಿಸುವಂಥ ಹೇರ್ ಆಯಿಲ್ಗಳು ಇವೆಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.